ಸುಧಾಮೂರ್ತಿ ಸರಳತೆಯ ಮತ್ತು ಸೇವೆಯ ಸಿಂಹಾಸನ. ಸುಧಾಮೂರ್ತಿ ಈ ಹೆಸರು ಕೇಳದ ಭಾರತೀಯರೇ ಇಲ್ಲ. ಕೋಟಿ ಕೋಟಿ ಹಣವಿದ್ದರೂ ಕೊಂಚವೂ ಅಮ್ಮಿಲ್ಲದೆ ಸರಳತೆ ಮತ್ತು ಸೇವೆಯೇ ಧರ್ಮ ಎಂದು ಬದುಕಿರುವ ಜೀವ ಇದು. ಅದರಲ್ಲಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಜನಿಸಿದ ಇವರು ಇಂದು ಜಗತ್ಪ್ರಸಿದ್ಧರು. ಅದೆಷ್ಟೋ ಸಂಕಷ್ಟದಲ್ಲಿರುವ ಬಡವರ ಕೈ ಹಿಡಿದವರು. ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಇವರು ಮಾಡಿದ ಸಾಧನೆಗಳು ಒಂದೆರಡಲ್ಲ, ಅನುಭವಿಸಿದ ಕಷ್ಟಗಳು ಅಷ್ಟಿಷ್ಟಿಲ್ಲ. ಇಂತಹ ಸುಧಾಮೂರ್ತಿಯವರ ಜೀವನ ಚರಿತ್ರೆಯ ಒಂದು ರೋಚಕತೆ ನಿಮ್ಮುಂದೆ, ಅದೆಲ್ಲವನ್ನ ಈ ವಿಡಿಯೋದಲ್ಲಿ ನಿಮ್ಮುಂದೆ ಇಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಸುಧಾಮೂರ್ತಿ ಕನ್ನಡಿಗರ ಹೆಮ್ಮೆಯ ಶಕ್ತಿ, ಹೇಳಿದ್ದೇ ಮಾಡುವ, ಮಾಡಿದ್ದೇ ಹೇಳುವ ದಿಟ್ಟ ಹೆಣ್ಣು ಮಗಳು. ಹಣದ ವಿಚಾರದಿಂದ ಹಿಡಿದು ಸಾಹಿತ್ಯದವರೆಗೂ ಇವರ ದೃಷ್ಟಿಕೋನವೇ ಭಿನ್ನ. ನಿಮಗೆ ಗೊತ್ತೇ, ಕೋಟಿ ಕೋಟಿ ಇದ್ದರೂ ಇವರು 7 ವರ್ಷದಿಂದ ಒಂದು ಸೀರೆಯನ್ನು ಕೊಂಡಿಲ್ಲವಂತೆ. ಯಾಕಂದ್ರೆ ಅವರು ಮಾಡಿದಂತಹ ಒಂದು ಶಪಥ ಅಂತಹದ್ದು. ಕೋಟಿ ಕೋಟಿ ಇದ್ದರೂ ಮಕ್ಕಳನ್ನ ಬೆಳೆಸುವ ಪರಿ ಅದ್ಭುತ. ಇವರ ಒಂದೊಂದು ಹೆಜ್ಜೆಯು ಒಂದೊಂದು ಇತಿಹಾಸವನ್ನ ಸೃಷ್ಟಿಸುತ್ತದೆ. ಇಂತಹವರ ಒಂದು ಜೀವನ ಚರಿತ್ರೆ ನಿಮ್ಮುಂದೆ. ಅಂದು ಆಗಸ್ಟ್ 19, 1950 ಬೆಳಿಗ್ಗೆ ಹುಬ್ಬಳ್ಳಿಯಲ್ಲೊಂದು ಸಾಮಾನ್ಯ ಮನೆಯೊಂದರಲ್ಲಿ ಮಗುವೊಂದು ಜನಿಸಿತ್ತು. ಅದನ್ನ ಎಲ್ಲರೂ ಸಾಮಾನ್ಯವೆಂದೇ ಭಾವಿಸಿದ್ದರೂ ಕೂಡ, ಆದರೆ ಯಾರೂ ಕೂಡ ಈ ಮಗು ನಮ್ಮ ದೇಶವೇ ಮೆಚ್ಚುವಂತಹ, ರಾಜ್ಯಕ್ಕೆ ಕೀರ್ತಿ ತರುವಂತಹ ಮಗು ಆಗುತ್ತೆ ಎಂದು ಭಾವಿಸಿಯೇ ಇರಲಿಲ್ಲ. ನಮ್ಮೆಲ್ಲರಿಗೂ ಇದ್ದ ಸಮಸ್ಯೆಗಳ ನಡುವೆಯೇ ಬೆಳೆದು ನಿಂತ ಸುಧಾಮೂರ್ತಿ ಚಿಕ್ಕಂದಿನಿಂದಲೇ ಪುಸ್ತಕ ಪ್ರೇಮ ಮೂಡಿಸಿಕೊಂಡಿದ್ದರು. ಅದರ ಜೊತೆ ಇಂಜಿನಿಯರ್ ಆಗುವ ಕನಸನ್ನು ಕೂಡ ಕಂಡಿದ್ದರು. ಅದೆಷ್ಟೇ ಕಷ್ಟ ಬಂದರೂ ಸಾಧಿಸಿ ತೀರುತ್ತೇನೆ ಎಂತವ ಶಪಥವನ್ನು ಕೂಡ ತಟ್ಟಿದ್ದರು. ನಿಮಗೆ ಗೊತ್ತೇ, ಆ ಕಾಲದಲ್ಲಿ ಹುಡುಗಿಯೊಬ್ಬಳು ಇಂಜಿನಿಯರಿಂಗ್ ಮಾಡಲು ಹೊರಟರೆ ಅದೇ ದೊಡ್ಡ ಸುದ್ದಿ. ಹುಡುಗಿಯರು ಈ ಕ್ಷೇತ್ರಕ್ಕೆ ಸೂಕ್ತರಲ್ಲ ಎಂಬ ಮಾತುಗಳನ್ನ ಆಕೆಯ ಕಿವಿಗೆ ಬಿದ್ದರೂ ಸುಧಾಮೂರ್ತಿ ಸಾಧಿಸಿಯೇ ತೀರ್ತೀನಿ ಅಂತ ಹೊರಟಿರೋ ದಿಟ್ಟ ಹೆಣ್ಣು ಮಗಳು. ಅದೇ ಹಠದಿಂದ ಸುಧಾಮೂರ್ತಿ ಕರ್ನಾಟಕದ ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ಪದವಿ ಮಾಡುವ ಮೊದಲ ಮಹಿಳೆಯಾಗಿ ಪ್ರವೇಶ ಪಡೆದಳು ಹಾಗೂ ತನ್ನ ತರಗತಿಯಲ್ಲಿ ಏಕೈಕ ಹುಡುಗಿಯಾಗಿಯೇ ಪ್ರವೇಶವನ್ನ ಪಡೆದರು. ಕೆಲವೊಮ್ಮೆ ಹಾಸ್ಯ, ಕೆಲವೊಮ್ಮೆ ಹಿಂಜರಿಕೆ, ಆದರೆ ಸುಧಾಳು ಪಟ್ಟ ಕಷ್ಟಗಳು ಅಷ್ಟಿಷ್ಟಲ್ಲ. ಆದರೂ ಅವಳು ಹಿಡಿದ ಪಟ್ಟನ್ನ ಬಿಡಲೇ ಇಲ್ಲ. ಪರಿಣಾಮವಾಗಿ ಆಕೆ ವಿಶ್ವವಿದ್ಯಾಲಯದಲ್ಲಿ ಚಿನ್ನದ ಪದಕ ವಿಜೇತೆಯಾಗಿ ಹೊರಹೊಮ್ಮಿದ್ರು. ಉದ್ಯೋಗ ಜೀವನ ಆರಂಭಿಸಿದ ನಂತರ ಟಾಟಾ ಮೋಟಾರ್ಸ್ಗೆ ಅರ್ಜಿ ಕೂಡ ಸಲ್ಲಿಸಿದ್ರು. ಆ ದಿನವೂ ಕೂಡ ಅವರಿಗೆ ಅಚ್ಚರಿ ಕಾದಿತ್ತು. ಅದೇನಂದ್ರೆ, ಹುಡುಗಿಯರನ್ನ ನಾವು ನೇಮಿಸುವುದಿಲ್ಲ ಎಂದು ಹೇಳಿತ್ತು. ಅದಕ್ಕೆ ಅವರು ಲಿಂಗಭೇದವು ಪ್ರತಿಭೆಯನ್ನ ಅಳೆಯುವುದಿಲ್ಲ ಎಂದು ಪತ್ರ ಬರೆದಿದ್ದರಂತೆ. ಇದನ್ನ ಓದಿದ JR-D ಟಾಟಾ ಅವರನ್ನ ಕರೆಸಿ ಮತ್ತೊಮ್ಮೆ ಸಂದರ್ಶನ ಮಾಡಿ ಅವರಿಗೆ ಉದ್ಯೋಗ ನೀಡಿದ್ರು. ಈ ಕ್ಷಣ ಸುಧಾಳಿಗೆ ಬದುಕಿನ ಮತ್ತೊಂದು ಗೆಲುವಿನ ಅಧ್ಯಾಯವಾಗಿತ್ತು. ಉದ್ಯೋಗದಲ್ಲಿ ಇದ್ದಾಗಲೇ ಸುಧಾಳಿಗೆ ಅವರ ಜೀವನ ಸಂಗಾತಿಯಾದ ನಾರಾಯಣಮೂರ್ತಿ ಪರಿಚಯ. ಇಬ್ಬರು ಸರಳತೆ, ಪರಿಶ್ರಮ ಮತ್ತು ಮಾನವೀಯತೆ ಎಂಬ ಮೌಲ್ಯಗಳಲ್ಲಿ ಒಂದೇ ದಾರಿಯಲ್ಲಿ ಇದ್ದರು. ಇಬ್ಬರು ಸೇರಿ ಕಟ್ಟಿದ ದೊಡ್ಡ ಸಾಮ್ರಾಜ್ಯವೇ ಇನ್ಫೋಸಿಸ್. ಆದರೆ ಸುಧಾಮೂರ್ತಿ ಎಂದಿಗೂ ಪ್ರಭುತ್ವದ ಕುರ್ಚಿಯಲ್ಲಿ ಕುಳಿತುಕೊಂಡ ವ್ಯಕ್ತಿಯಾಗಿರಲಿಲ್ಲ. ಅವರು ಜನರ ನಡುವೆ ಜೀವಿಸಿದ್ದರು. ದೂರದ ಹಳ್ಳಿಗಳಿಗೆ ಹೋಗಿ ರಸ್ತೆಗಳಿಲ್ಲದ ಪ್ರದೇಶಗಳಲ್ಲಿ ಶಾಲೆಗಳನ್ನ ಕಟ್ಟಿಸಿ ಅನಾಥರಿಗೆ ಸಹಾಯ ಮಾಡಿ ಗೃಹರಹಿತರನ್ನ ದತ್ತು ತೆಗೆದು ಸೇವೆಯೇ ಧರ್ಮ ಎನ್ನುವಂತಹ ಕೆಲಸವನ್ನ ಮಾಡಿದ್ರು. ಲೇಖಕಿಯಾಗಿ ಸುಧಾಳ ಹೆಜ್ಜೆಗಳು ಇನ್ನು ಚಿನ್ನದ ಅಕ್ಷರಗಳಲ್ಲಿ ಬರೆಯಬಹುದೇನೋ. ಅವರ ಕಥೆಗಳು ಸರಳ, ಆದರೆ ಅವುಗಳಲ್ಲಿ ಒಳ್ಳೆತನದ, ಮಾನವೀಯತೆಯ ಹೆಚ್ಚು ಅಂಶಗಳನ್ನ ನಾವು ಕಾಣಬಹುದು. ಇವತ್ತು ಸುಧಾಮೂರ್ತಿಯವರಿಗೆ ಪದ್ಮಶ್ರೀ, ಪದ್ಮವಿಭೂಷಣ, ಅನೇಕ ಪ್ರಶಸ್ತಿಗಳು ಸೇರಿದಂತೆ ಹಲವು ಗೌರವಗಳು ಸಂದಿವೆ. ಅವರು ಈಗಲೂ ಕೂಡ ಹೇಳುವುದೊಂದೇ, ನಾನು ಮಾಡಿದ ಸೇವೆ ನನ್ನನ್ನು ದೊಡ್ಡವಳನ್ನಾಗಿಸುತ್ತೆ, ಪ್ರಶಸ್ತಿ ಅಲ್ಲ ಎನ್ನುವ ಮಾತನ್ನ ಹೇಳ್ತಾರೆ. ಇಷ್ಟೆಲ್ಲ ಸಾಧಿಸಿದ ಅವರು ಹೇಳುವ ಮತ್ತೊಂದು ಮಾತೆ, ನಾನೇನು ಮಾಡಿಲ್ಲ, ಎಲ್ಲವೂ ಬಂದಿದ್ದು ನಾನು ಸರಳವಾಗಿ ಬದುಕಿದ್ದು ಅಂತಾರೆ. ಇಂತಹ ಸುಧಾಮೂರ್ತಿಯವರಿಗೆ ನಮ್ಮದೊಂದು ಸಲ್ಯೂಟ್.